ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ 5 ಅಂಕದ ಪ್ರಮುಖ ಪ್ರಶ್ನೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದನ್ನ ಯಾವ ರೀತಿ ಬಿಡಿಸಬೇಕು, ಫಾರ್ಮ್ಯಾಟ್ ಏನಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡಿ ಅಂತ ಪ್ರಶ್ನೆಯಲ್ಲಿ ಮೆನ್ಷನ್ ಮಾಡಿರ್ತಾರೆ. ಕ್ವಶನ್ ಅಲ್ಲಿ ಈ ವರ್ಡ್ ಬಂದಿರುತ್ತೆ. ಸೊ ಇದಿಷ್ಟೇ ಡೀಟೇಲ್ಸ್ ನ ಕೊಟ್ಟಿರ್ತಾರೆ. ನಮಗೆ ಒಂದು ಡೇಟ್ ಕೂಡ ಕೊಟ್ಟಿರ್ತಾರೆ ಯಾವಾಗಂತ. ಸೊ ಈಗ ಫಾರ್ ಎಕ್ಸಾಂಪಲ್ 31st ಮಾರ್ಚ್ 2024 ಅಂತ ಹಾಕಿರ್ತಾರೆ ಈ ವರ್ಷದ್ದು ಕ್ವಶನ್ ಪೇಪರ್ಗೆ. ಸೊ ಹೆಡ್ಡಿಂಗ್ ಏನ್ ಮಾಡ್ತೀವಿ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಕೌಂಟ್ ನ ಹೆಡ್ಡಿಂಗ್ ಫಸ್ಟ್ ಹಾಕ್ತಿವಿ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸಬ್ ಹೆಡ್ಡಿಂಗ್ ಹಾಕ್ತಿವಿ ಫಾರ್ ದ ಇಯರ್ ಎಂಡಿಂಗ್. ಇದು ಸಬ್ ಹೆಡ್ಡಿಂಗ್. ಫಾರ್ ದ ಇಯರ್ ಎಂಡಿಂಗ್ 31st ಮಾರ್ಚ್ 2025 24. ಕ್ವಶನ್ ಪೇಪರ್ ನಲ್ಲಿ ಏನ್ ಕೊಟ್ಟಿರ್ತಾರೆ ಆ ಇಯರ್ ನಾವು ಮೆನ್ಷನ್ ಮಾಡಬೇಕು. ಎರಡು ಕಾಲಮ್ ನ ಪ್ರಿಪೇರ್ ಮಾಡ್ಕೋತೀವಿ. ಪರ್ಟಿಕ್ಯುಲರ್ ಕಾಲಮ್ ಅಂತ ಒಂದು ಕಾಲಮ್ ಹಾಕ್ತಿವಿ. ಇದು ಎಂಟ್ರಿ ಬರೋದಕ್ಕೋಸ್ಕರ, ಅಮೌಂಟ್ ಹಚ್ಚೋದಕ್ಕೋಸ್ಕರ ಒಂದು ರುಪೀಸ್ ಕಾಲಮ್ ಹಾಕ್ತಿವಿ. ನೋಟ್ ನಂಬರ್ ಅವಶ್ಯಕತೆ ಇರೋದಿಲ್ಲ 5 ಅಂಕದ ಪ್ರಶ್ನೆಗೆ. ಸೊ ನೇರವಾಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. ಮೊದಲನೇ ಹೆಡ್ಡಿಂಗ್ ಏನ್ ಬರುತ್ತೆ, ಕಂಟಿನ್ಯೂಯಿಂಗ್ ಆಪರೇಷನ್. ಈ ಹೆಡ್ಡಿಂಗ್ ಹಾಕಿ. ಸೊ ಇದರಲ್ಲಿ ಮೊದಲು ನಮ್ದು ಇನ್ಕಮ್ಸ್ ನ ತಗೋಬೇಕು. ಸೊ ಆದ್ರಿಂದ ಇನ್ಕಮ್ ಹೆಡ್ಡಿಂಗ್ ಹಾಕ್ತಿವಿ. ಇನ್ಕಮ್ ನಲ್ಲಿ ಎರಡು ಐಟಮ್ ಬರುತ್ತೆ. ಕ್ವಶನ್ ಅಲ್ಲಿ ಕೊಡುವಂತ ರೆವಿನ್ಯೂ ಅಥವಾ ಸೇಲ್ ಅಮೌಂಟ್ ಫಸ್ಟ್ ತಗೋತೀವಿ. ಇದರಲ್ಲಿ ರೆವಿನ್ಯೂ ಬಂದಿದೆ. ಈ ಪ್ರಾಬ್ಲಮ್ ನ ಎಕ್ಸಾಂಪಲ್ ನಲ್ಲಿ ರೆವಿನ್ಯೂ ಅಂತ ಕೊಟ್ಟರು ಒಂದೇ, ಸೇಲ್ ಅಂತ ಕೊಟ್ಟರು ಒಂದೇ. ಸೊ ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಫಸ್ಟ್ ಐಟಮ್ ತಗೋತೀವಿ. 5000 ರುಪೀಸ್ ಇದೆ. ನೆಕ್ಸ್ಟ್ ಎರಡನೇ ಐಟಮ್ ಅದರ್ ಇನ್ಕಮ್ ಬಂದಿದ್ರೆ ಅದನ್ನ ತಗೋತೀವಿ. ಸೊ ಅದರ್ ಇನ್ಕಮ್ ಇದೆ. ರೆವಿನ್ಯೂ ಫ್ರಮ್ ಆಪರೇಷನ್, ಅದರ್ ಇನ್ಕಮ್. ಕೇವಲ ಇವು ಎರಡು ಶಬ್ದವನ್ನ ನೀವು ನೆನ್ಪಿಟ್ಕೋಬೇಕು. ಇದೇನಾದ್ರೂ 10 ಮಾರ್ಕ್ಸ್ ಗೆ ಪ್ರಾಬ್ಲಮ್ ಆಗಿದ್ರೆ ಕ್ಯಾಶ್ ಸೇಲ್ ಪ್ಲಸ್ ಕ್ರೆಡಿಟ್ ಸೇಲ್ ಮೈನಸ್ ಸೇಲ್ ರಿಟರ್ನ್ ಮೈನಸ್ ಎಕ್ಸೈಸ್ ಡ್ಯೂಟಿ, ಆಗ ನಮಗೆ ರೆವಿನ್ಯೂ ಆನ್ಸರ್ ಬರುತ್ತೆ. ನಾವೇ ಕಂಡುಹಿಡಿಬೇಕು. ಅದರ್ ಇನ್ಕಮ್ ಬೇಕಂದ್ರೆ ಕ್ವಶನ್ ಅಲ್ಲಿರುವಂತಹ ಇನ್ಕಮ್ ಐಟಮ್, ರಿಸೀವ್ಡ್ ಐಟಮ್, ಅರ್ನ್ಡ್ ಐಟಮ್ ನ ನಾವು ಟೋಟಲ್ ಮಾಡಬೇಕು. ಆಗ ಅದರ್ ಇನ್ಕಮ್ ಸಿಗುತ್ತೆ. ಸೊ ಇವೆರಡು ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ 5 ಮಾರ್ಕ್ಸ್ ನಲ್ಲಿ. ಈ ಎರಡು ಶಬ್ದವನ್ನ ಬರೆದು ಅಮೌಂಟ್ ಹಚ್ಚಿ ಟೋಟಲ್ ಮಾಡ್ಕೋಬೇಕು. ಇದನ್ನ ಎ ಟೋಟಲ್ ಅಂತ ಮೆನ್ಷನ್ ಮಾಡಬೇಕು. ಇನ್ನು ಎಕ್ಸ್ಪೆನ್ಸಸ್ ಅಂತ ಹೆಡ್ಡಿಂಗ್ ಹಾಕ್ತಿವಿ. ಸೊ ಈ ಎಕ್ಸ್ಪೆನ್ಸಸ್ ಹೆಡ್ಡಿಂಗ್ ನಲ್ಲಿ ಇದೇನಾದ್ರೂ 5 ಮಾರ್ಕ್ಸ್ ಆಗಿದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಅನ್ನೋ ಶಬ್ದವನ್ನ ಬರೆದು ಡೈರೆಕ್ಟ್ ಆಗಿ ಕ್ವಶನ್ ಅಲ್ಲಿ ಅಮೌಂಟ್ ಕೊಟ್ಟಿರ್ತಾರೆ, ಅಮೌಂಟ್ ನ ತಗೋಬೇಕು. ಟೋಟಲ್ ಎಕ್ಸ್ಪೆನ್ಸಸ್ 2500 ಇದೆ. 6000 ನಲ್ಲಿ 2500 ನ ಇದನ್ನ ಟೋಟಲ್ ಮಾಡ್ಕೋತೀವಿ. 2500 ಇದನ್ನ ಬಿ ಅಂತ ಕರಿತೀವಿ. ಈಗ ಎ ಮೈನಸ್ ಬಿ ಮಾಡ್ತೀವಿ. ಈ ಎ ಮೈನಸ್ ಬಿ ಆನ್ಸರ್ ಗೆ ನಾವು ಪ್ರಾಫಿಟ್ ಬಿಫೋರ್ ಎಕ್ಸ್ಟ್ರಾರ್ಡಿನರಿ ಐಟಮ್ ಎಕ್ಸೆಪ್ಷನಲ್ ಐಟಮ್ ಅಂತ ಕರಿತೀವಿ. ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನಲ್ ಐಟಮ್. ಸೊ 6000ದಲ್ಲಿ 2500 ಮೈನಸ್ ಮಾಡಿದ್ರೆ 3500 ಬ್ಯಾಲೆನ್ಸ್ ಉಳಿಯುತ್ತೆ. ನೆಕ್ಸ್ಟ್ ಏನ್ ಹುಡುಕ್ತಿವಿ, ಎಕ್ಸೆಪ್ಷನಲ್ ಐಟಮ್ ಅಂತ ಬರೋದು. ಸೊ ಈ ಎಕ್ಸೆಪ್ಷನಲ್ ಐಟಮ್ ಬರೆಯುವಾಗ ಅದು ಇನ್ಕಮ್ ಪ್ರಾಫಿಟ್ ಹುಡುಕ್ಬೇಕು. ಇನ್ಕಮ್ ಅಥವಾ ಪ್ರಾಫಿಟ್ ಅನ್ನೋ ಶಬ್ದ ಕೊಟ್ಟಿದ್ರೆ ಪ್ಲಸ್ ಮಾಡಬೇಕು. ಇನ್ಕಮ್ ಪ್ರಾಫಿಟ್ ಇಲ್ದೇನೆ ಬೇರೆ ಶಬ್ದ ಅಥವಾ ಏನು ಕೊಟ್ಟಿದ್ದಿಲ್ಲ ಅಂದ್ರೆ ಮೈನಸ್ ಮಾಡಬೇಕು. ಇದರಲ್ಲಿ ಪ್ರಾಫಿಟ್ ಅಂತ ಮೆನ್ಷನ್ ಆಗಿದೆ. ಸೊ ಇನ್ಕಮ್ ಅಥವಾ ಪ್ರಾಫಿಟ್ ಬಂದ್ರೆ ಪ್ಲಸ್ ಮಾಡ್ತೀವಿ. 2000 ರುಪೀಸ್ ಎಕ್ಸೆಪ್ಷನಲ್ ಐಟಮ್. ಟೋಟಲ್ ಮಾಡಿದಾಗ 5500. ಈ ಆನ್ಸರ್ ಗೆ ಏನಂತ ಕರಿತೀವಿ, ಪ್ರಾಫಿಟ್ ಬಿಫೋರ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್. ನೆಕ್ಸ್ಟ್ ಏನ್ ಮಾಡ್ತೀವಿ, ಎಕ್ಸ್ಟ್ರಾರ್ಡಿನರಿ ಐಟಮ್ ನ ಹುಡುಕ್ತೀವಿ ಕ್ವಶನ್ ಅಲ್ಲಿ. ಸೊ ಎಕ್ಸ್ಟ್ರಾರ್ಡಿನರಿ ಐಟಮ್ ಇದು ಕೂಡ ಸೇಮ್ ರೂಲ್ಸ್. ಕ್ವಶನ್ ಅಲ್ಲಿ ಪ್ರಾಫಿಟ್ ಅಥವಾ ಇನ್ಕಮ್ ಅಂತ ಕೊಟ್ರೆ ಪ್ಲಸ್, ಬೇರೆ ಯಾವ ಶಬ್ದ ಕೊಟ್ಟರು ಮೈನಸ್ ಮಾಡಬೇಕು. ಇಲ್ಲಿ ಬೇರೆ ಶಬ್ದ ಬಂದಿದೆ, ಪ್ರಾಫಿಟ್ ಮತ್ತು ಇನ್ಕಮ್ ಬಿಟ್ಟು ಬೇರೆ ಶಬ್ದ ಇದೆ, ಲಾಸ್ ಅಂತ ಇದೆ. ಆದ್ರಿಂದ ಇದನ್ನ ನಾವು ಮೈನಸ್ ಮಾಡ್ತಾ ಇದೀವಿ. ಸೊ ಮೈನಸ್ ಅಮೌಂಟ್ ಎಷ್ಟಿದೆ, 1000 ಎಕ್ಸ್ಟ್ರಾರ್ಡಿನರಿ ಐಟಮ್. ಮೈನಸ್ ಮಾಡಿದ ನಂತರ ಬಂದ ಆನ್ಸರ್ ಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆದ ನಂತರ ಮೈನಸ್ ಫಿಕ್ಸ್ ಇರುತ್ತೆ. ಟ್ಯಾಕ್ಸ್ ಯಾವಾಗ್ಲೂ ಪ್ಲಸ್ ಇರಲ್ಲ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಂತ ಬರೋದು ಕ್ವಶನ್ ಅಲ್ಲಿ ಕೊಟ್ಟಂತ ಟ್ಯಾಕ್ಸ್ ಅಮೌಂಟ್ ನ ತಗೋಬೇಕು. ಟ್ಯಾಕ್ಸ್ ಅಮೌಂಟ್ 500 ರುಪೀಸ್ ಇದೆ. 500 ರುಪೀಸ್ ನ ಮೈನಸ್ ಮಾಡಿದ ನಂತರ 4000 ಬ್ಯಾಲೆನ್ಸ್ ಉಳಿತು. ಇದನ್ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಈಗ ನಮ್ದು ಏನ್ ಕಂಪ್ಲೀಟ್ ಆಯ್ತಂದ್ರೆ ಕಂಟಿನ್ಯೂಯಿಂಗ್ ಆಪರೇಷನ್ ಕಂಪ್ಲೀಟ್ ಆಯ್ತು. ಹೆಡ್ಡಿಂಗ್ ಹಾಕ್ಬೇಕು ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಅಂತ ಹೆಡ್ಡಿಂಗ್ ಹಾಕ್ಬೇಕು. ಸೊ ಕ್ವಶನ್ ಅಲ್ಲಿ ಇನ್ ಏನೇನ್ ಐಟಮ್ ಉಳಿದಿದೆ ಚೆಕ್ ಮಾಡಬೇಕು. ಇದರಲ್ಲಿ ಇಲ್ಲಿವರೆಗೆ ನಾವು ಅಮೌಂಟ್ ತಗೊಂಡಿದೀವಿ. ಉಳಿದಿರೋದು ಪ್ರಾಫಿಟ್ ಫ್ರಮ್ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್, ಟ್ಯಾಕ್ಸ್ ಫಾರ್ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್, ಅದರ್ ಕಂಪ್ರೆನ್ಸಿವ್ ಇನ್ಕಮ್. ಸೊ ಇದರಲ್ಲಿ ಏನ್ ಮಾಡ್ತೀವಿ, ಡಿಸ್ಕಂಟಿನ್ಯೂಯಿಂಗ್ ಫಾರ್ಮ್ಯಾಟ್ ಏನಂದ್ರೆ ಪ್ರಾಫಿಟ್ ಪ್ಲಸ್ ಅದರ್ ಇನ್ಕಮ್, ಅದರ್ ಕಂಪ್ರೆನ್ಸಿವ್ ಇನ್ಕಮ್ ಮೈನಸ್ ಟ್ಯಾಕ್ಸ್. ಸೊ ಇದು ಫಾರ್ಮ್ಯಾಟ್ ಡಿಸ್ಕಂಟಿನ್ಯೂಗೆ. ಸೊ ಕಂಟಿನ್ಯೂಯಿಂಗ್ ಫಾರ್ಮ್ಯಾಟ್ ಏನಂದ್ರೆ ರೆವಿನ್ಯೂ, ಅದರ್ ಇನ್ಕಮ್,
expenses, exceptional item, extraordinary item, tax. So this is the format for operating, so continuing operation. Next discontinuing operation ಗೆ profit, comprehensive income, tax. So profit ಎಷ್ಟಿದೆ, 3000 rupees ಇದೆ. 3000 ಇನ್ನರ್ ಕಾಲಮ್ ನಲ್ಲಿ ಬಿಡಿಸಬೇಕು ನಾವು ಡಿಸ್ಕಂಟಿನ್ಯೂಂಗ್ ನ. ಅದರ್ ಕಂಪ್ರೆನ್ಸಿವ್ ಇನ್ಕಮ್ ಎಷ್ಟಿದೆ, 2500 ಪ್ಲಸ್ ಮಾಡಿದಾಗ 5500 ಆಯ್ತು, ಮೈನಸ್ ಟ್ಯಾಕ್ಸ್ ಎಷ್ಟಿದೆ, 500. ಸೊ ಟ್ಯಾಕ್ಸ್ 500 ಇದೆ. 5500 ನಲ್ಲಿ 500 ಮೈನಸ್ ಮಾಡಿದ್ರೆ 5000 ಬರುತ್ತೆ. ಈಗ ಕಂಟಿನ್ಯೂಂಗ್ ಆಪರೇಷನ್ ಡಿಸ್ಕಂಟಿನ್ಯೂಂಗ್ ಆಪರೇಷನ್ ನ ಎರಡು ಟೋಟಲ್ ಮಾಡ್ತೀವಿ. ಇನ್ಕಮ್ಸ್ ನ 9000 ಇದೆ ಟೋಟಲ್. ಇದನ್ನ ಟೋಟಲ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಟೋಟಲ್ ಪ್ರಾಫಿಟ್. ಸೊ ಇದಿಷ್ಟು ಫಾರ್ಮ್ಯಾಟ್. ಕಂಟಿನ್ಯೂಂಗ್ ಆಪರೇಷನ್ ಹೆಡ್ಡಿಂಗ್ ಹಾಕಿ ಇನ್ಕಮ್ ಅಂತ ಹೆಡ್ಡಿಂಗ್ ಮೆನ್ಷನ್ ಮಾಡಿ ಎರಡು ಐಟಮ್ ತಗೋಬೇಕು, ರೆವಿನ್ಯೂ ಮತ್ತು ಅದರ್ ಇನ್ಕಮ್. ಎಕ್ಸ್ಪೆನ್ಸಸ್ ಹೆಡ್ಡಿಂಗ್ ಹಾಕಿ ಟೋಟಲ್ ಎಕ್ಸ್ಪೆನ್ಸಸ್ ತಗೋಬೇಕು. ಇದು ಸೆಕೆಂಡ್ ಸ್ಟೆಪ್. ಎರಡನ್ನು ಮೈನಸ್ ಮಾಡಿದಾಗ ಬಂದ ಆನ್ಸರ್ಗೆ ನಾವು ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನಲ್ ಐಟಮ್ ಅಂತ ಬರೀಬೇಕು. ನೆಕ್ಸ್ಟ್ ಬರೋದು ಎಕ್ಸೆಪ್ಷನಲ್ ಐಟಮ್, ಬಂದ ಆನ್ಸರ್ಗೆ ಪ್ರಾಫಿಟ್ ಬಿಫೋರ್ ಎಕ್ಸ್ಟ್ರಾರ್ಡಿನರಿ ಐಟಮ್ ಅಂತ ಬರೀತೀವಿ. ನೆಕ್ಸ್ಟ್ ಐಟಮ್ ಎಕ್ಸ್ಟ್ರಾರ್ಡಿನರಿ ಐಟಮ್, ಅದಕ್ಕೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಬರೀತೀವಿ. ನೆಕ್ಸ್ಟ್ ಐಟಮ್ ಟ್ಯಾಕ್ಸ್, ಅದಕ್ಕೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ಆಫ್ಟರ್ ಟ್ಯಾಕ್ಸ್ ಕಂಡು ಹಿಡಿದ್ರೆ ಕಂಟಿನ್ಯೂಂಗ್ ಆಪರೇಷನ್ ಕ್ಲೋಸ್ ಆದಂತೆ. ಡಿಸ್ಕಂಟಿನ್ಯೂಂಗ್ ಆಪರೇಷನ್ ಸ್ಟಾರ್ಟ್ ಮಾಡಬೇಕು. ಡಿಸ್ಕಂಟಿನ್ಯೂಂಗ್ ಆಪರೇಷನ್ ನ ಫಾರ್ಮ್ಯಾಟ್ ಮೂರೇ ಐಟಮ್ ಬರುತ್ತೆ, ಒಂದು ಪ್ರಾಫಿಟ್, ಒಂದು ಅದರ್ ಕಂಪ್ರೆನ್ಸಿವ್ ಇನ್ಕಮ್, ಒಂದು ಟ್ಯಾಕ್ಸ್. ಮೂರಲ್ಲಿ ಯಾವ್ದು ಕೊಡ್ತಾರೆ ಅದನ್ನ ಹಚ್ಚಿ ಟೋಟಲ್ ಮಾಡಿ ಔಟರ್ ಕಾಲಮ್ ಹಚ್ಚಬೇಕು, ಟ್ಯಾಕ್ಸ್ ನ ಮೈನಸ್ ಮಾಡ್ತೀವಿ. ಸೊ ಇದಿಷ್ಟು ನಿಮಗೆ 5 ಅಂಕಕ್ಕೆ ಕೇಳುವಂತ ಪ್ರಶ್ನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.